ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾವು ಎಲ್ಲಿ ಹೋಗ್ತಾ ಇದ್ದೆ ಅಂದರೆ ನಮ್ಮ ಹತ್ರ ಹೋಗ್ತಾಯಿದ್ದು. ಯಾಕೆ ಅಂದರೆ ನೋಡ್ಬೋದು, ನಾವು ಒಂದು ಪುಟ್ಟದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದು ಏನು ಅಂತಂದರೆ ಅಂಗಡಿನ ನೋಡಿದ್ರೆ ಗೊತ್ತಾಗುತ್ತೆ. ಟೆಕ್ಸ್ಟೈಲ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಕ್ಲಾತ್ಸ್. ಅದರದ್ದು ಇದು ಬಂದು ಇದು ಏನಿರೋದು ಅಂತಂದರೆ ಹುಣ್ಣಿಮೆ ದಿನದ ವ್ಲಾಗು. ಹುಣ್ಣಿಮೆ ದಿನ ಬಾಗಿಲಿಗೆ ನಿಂಬೆಹಣ್ಣು ಕುಯ್ದು ಗಣೇಶನ ಇಟ್ಟು ಪೂಜೆ ಮಾಡಿ ಬರೋಣ ಅಂಗಡಿಗೆ ಅಂತ ಹೇಳಿ ಹೋಗಿದ್ದು ನಾವು. ಆಲ್ಮೋಸ್ಟ್ 8 ಗಂಟೆ ಬೆಳಗ್ಗೆನೂ ಹೋಗೋಣ, 6 ಗಂಟೆ 6:30 ಅಷ್ಟೊಂದು ಹೋಗೋಗಿ ಅಂದ್ಕೊಂಡು. ಬಟ್ ಆಗಲಿಲ್ಲ, ಮನೆಯಲ್ಲೂ ಕೆಲಸ ಮಾಡಿ ಸ್ವಲ್ಪ ಮಕ್ಕಳು ಸ್ನಾನ, ನಾವು ಇನ್ನು ಬಾಗಿಲು ಮಾಮೂಲಿ ಹುಣ್ಣಿಮೆ ಆಗಿರೋದ್ರಿಂದ ಅವತ್ತು ಮನೆ ಪೂಜೆ ಅದೆಲ್ಲ ಮುಗಿಸಿ ಹೊರಟಿದ್ದೆ. ಆಲ್ಮೋಸ್ಟ್ 8 ಗಂಟೆ ನಾವು ಮನೆಯಿಂದ ಹೋಗೋಷ್ಟರಲ್ಲಿ 9-9:30 ಹಾಗೆ ಹೋಯ್ತು. ಅಲ್ಲಿ ಹೋಗಿ ಪೂಜೆಗೆ, ಹಸ್ಬೆಂಡ್ ಪೂಜೆಗೆ ಮೇಲೆ ಫೋಟೋ ಇಟ್ಟಿಲ್ಲ, ವಿನಾಯಕನ ಮಾಡಿ ಸಗಣಿಲಿ ವಿನಾಯಕನ ಮಾಡಿ ಇಟ್ಟು ಅದನ್ನೇ ಪೂಜೆ ಮಾಡ್ತು. ಫೋಟೋ ಏನೂ ಇಟ್ಟಿಲ್ಲ. ನೆಕ್ಸ್ಟ್ ಓಪನಿಂಗಿಗೆ ಮಾಡಿದ್ರಾಯ್ತು ಚೆನ್ನಾಗಿ ಅಂತ ಹೇಳಿ, ವಿನಾಯಕ ಅಲ್ವಾ, ಹಾಗಾಗಿ ವಿನಾಯಕನ ಇಟ್ಟು ಪೂಜೆನ ಮಾಡಿ ನಾವು ಬಂದು ಸಿಂಪಲ್ಲಾಗಿ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಬೇಕು ಯಾವ ಥರ ರೆಸ್ಪಾನ್ಸ್ ಬರುತ್ತೆಯೋ ಏನೋ ಅಂತ. ಏನೋ ಒಂದು ಮಾಡಬೇಕು ಅಂತ ಹೇಳಿ ಕೈ ಹಾಕಿದ್ದೀವಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ನೀವು ಕೂಡ. ಹಾಗೆ ನಾವು ಕೂಡ ಒಂದು ಒಳ್ಳೆಯ ಎಫರ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೇಲೂ ಮಾಡ್ಕೋಬೇಕು, ಅಲ್ಲೂ ಮಾಡ್ಕೋಬೇಕು, ಅದು ಈಸಿ ಕೆಲಸ ಅಲ್ಲ. ಅದು ನಿಮಗೂ ಗೊತ್ತು, ಮಕ್ಕಳು ಬೇರೆ ಇದ್ದಾರೆ ಇಬ್ಬರು. ಮನೇಲಿ ನಮ್ಮದು ಚಿಕನ್ ಫಾರ್ಮು ಇದೆ, ಎಲ್ಲನೂ ಮಾಡಿಕೊಂಡು ಇರುತ್ತೆ. ಇದನ್ನು ಮಾಡ್ಕೋಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಮಕ್ಕಳು ಅದೇ ಸ್ವಲ್ಪ ಎಷ್ಟು ಸಾಲಗಳಿದೆ ಅದೆಲ್ಲ ತೀರಿಸಿ ಕ್ಲಿಯರ್ ಮಾಡಿ ಇದ್ರ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾವ ಥರ ಆಗುತ್ತೋ ಏನೋ, ಒಂದು ಒಳ್ಳೆಯದಾದರೆ ಸಾಕು ಅಷ್ಟೇ. ದಾರ ಮಾಡು. ಫೈನಲಿ ಪೂಜೆಗೆಲ್ಲನೂ ರೆಡಿ ಮಾಡಿಕೊಂಡು ಮನೆಯಿಂದಲೇ ದೀಪನ ತಗೊಂಡೋಗ್ತು. ಬೆಳ್ಳಿ ದೀಪನ, ಇದು ಬಂದು ನನ್ನ ಮದುವೆಯಲ್ಲಿ ಗಿಫ್ಟ್ ಬಂದಿರೋಂತಹ ದೀಪ. ಬೆಳ್ಳಿ ದೀಪ ಅಲ್ವಾ, ಇದೇ ಇರಲಿ ಅಂಗಡಿಗಿದೆ, ಸೂಟ್ ಆಗುತ್ತೆ ಅಂತೇಳಿ ಇದನ್ನೇ ತಗೊಂಡೋದು. ಅಲ್ಲೇ ಇಟ್ಬಂದು ಈ ರೀತಿ ಪೂಜೆನ ಮಾಡ್ದೋ ನಾವು. ಹಸ್ಬೆಂಡು ಪೂಜೆನ ಮಾಡ್ತಾಯಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ. ನೋಡ್ಬೋದು ಇಲ್ಲಿ ಇವೆಲ್ಲ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದಾರಲ್ವ, ಹಾಗಾಗಿ ಅದಕ್ಕೆ ತಕ್ಕಂತೆ ಬಜೆಟ್ ಮೇಲೆ ಈ ರೀತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನೋ ತೊಂದರೆ ಆಗಿದೆ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಬೈಕೊಳ್ತಾ ಪೂಜೆನ ಮಾಡಿ ಬಂದ್ವಿ. ಹಾಗೆ ಅಲ್ಲೇ ಇದಕ್ಕೂ ಕೂಡ ಹೋಗಿದ್ದೆ, ರಾಮೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ.
ಹೇಳ್ದಾಗೆ ನಾವು ಅಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಅಲ್ಲಿ ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾಯಿದ್ರು. 5 ನಿಮಿಷ ನಿಂತ್ಕೊಂಡು ನೋಡಿ ಬಂದು.